ರೆಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತ. ನಾನು ಮೂಲತಃ ಮಳವಳ್ಳಿ ಅವನು. ನನಗೆ ಇನ್ನೊಂದು ಹೆಸರಿತ್ತು, ಏನ್ ಗೊತ್ತಾ? ಹುಚ್ಚ ಅಂತ. ಅದನ್ನ ಯಾಕೆ ಕರಿತಿದ್ರು ಅಂತ ಹೇಳಿದ್ರೆ, ನಾನು ಅವ್ರಿಗೆಲ್ಲ ಒಂದು ಕಥೆಗಳನ್ನ ಹೇಳ್ತಿದ್ದೆ. ಹೌದಾ? ಮುಂದುವರಿಸಿ. ಅದು ಯಾವ ರೀತಿ ಇತ್ತು ಅಂದ್ರೆ, ಹುಚ್ಚರು ಅಂದ್ರೆ ಭ್ರಮೇ ಲೋಕದಲ್ಲಿ ತೇಲುವಂತಹ ಕಥೆಗಳು. ಆ ಕಥೆಗಳನ್ನ ಹೇಳ್ತಾ 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 ಅವರಿಗೆ ದಿನಗಳೆಲ್ಲ ಕಳೀತಾ ಇತ್ತು. ಅದೇ ರೀತಿ ನನಗೆ ಈ ಹುಚ್ಚು ಕಥೆಗಳನ್ನ ಹೇಳ್ತಾ ಇರೋದ್ರಿಂದ ಅವರು ನನ್ನ ಹುಚ್ಚ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಹುಚ್ಚನ್ನ ಇವಾಗ ನನಗೂ ಇಡ್ಸಕ್ ಬಂದಿದ್ದೀಯ? ಇಲ್ಲ ಸರ್, ದಯವಿಟ್ಟು ನೀವು ಅಂದ್ಕೊಂಡಿರೋ ತಪ್ಪು. ನಾನು ಅವ್ರಿಗೆ ಹುಚ್ಚು ಕಥೆಗಳನ್ನ ಹೇಳ್ತಿದ್ದೆ ಹೊತ್ತು ನಾನು ಹುಚ್ಚ ಅಲ್ಲ, ಸರಿನಾ? ಮುಂದೆ ಹೇಳಿ. ಸರಿ ಸರ್, ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೊಬ್ಬ ಮಗಳು ಇದ್ಲು. ಆ ಮಗಳನ್ನ ನಾನೇ ಮದುವೆ ಆಗಿತ್ತು. ಮುಂದೆ ಕತೆ ಹೇಳು. ಸರ್, ನೀವು ಹೇಳ್ತಾ ಇರೋದು ತಪ್ಪು ಸರ್. ನೀವು ಹೇಳ್ತಿರೋ ಕಥೆನೇ ಬೇರೆ, ನಾನು ಹೇಳ್ತಿರೋ ಕಥೆನೇ ಬೇರೆ. ಒಂದು ಊರಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡು ಹೇಗಿತ್ತು ಅಂದ್ರೆ 100 ಅಡಿ ಎತ್ತರ, ನೋಡಿದ್ರೆ ಭಯ ಆಗ್ತಾ ಇತ್ತು. ಹಾಗೆ ಈ ದಟ್ಟ ಕಾಡಿನ ನಡುವೆ ಒಂದು ದೊಡ್ಡ ಬಾವಿ ಇತ್ತು. 1000 ಅಡಿ ಆಳ, 100 ಅಡಿ ಅಗಲ. ಕಾಡ್ನಲ್ಲಿ ಹೋಗಿ ನಿಮ್ಮಪ್ಪ ಬಾವಿ ತೆಗ್ದಿದ್ದ? ಈ ಬಾವಿಲಿ ನೀವು ನೀರಿತ್ತು ಅಂತ ತಿಳ್ಕೊಬೋದು. ನೀರಿರ್ಲಿಲ್ವಾ? ಇಲ್ಲಾಂದ್ರೆ ಎಣ್ಣೆ ಇತ್ತಾ? ಆದರೆ ಈ ಬಾವಿಲಿ ನೀರಿರ್ಲಿಲ್ಲ. ಏನಿತ್ತು ಅಂದ್ರೆ ನಾವು ಕುಡಿಯೋ ಹಾಲಿತ್ತು. ಹಾಲ? ಇದು ಹೆಂಗೋ ಸಾಧ್ಯ? ಇದರ ಮಧ್ಯೆ ಒಬ್ಬ ರಾಜ ಇದ್ದ ಸರ್. ಅವನು ಯಾರು ಅಂದ್ರೆ ಕರಿಮುಖದ ರಾಜ ಅಂತ. ಬಾವಿ ಒಳಗಡೆ ರಾಜ ಇದ್ನ? ಸರ್. ಆ ಕರಿಮುಖದ ರಾಜನಿಗೆ ಅರಮನೆ ಇರ್ಲಿಲ್ವಾ? ಮುಂದೆ ಹೇಳು. ಸರ್, ರಾಜ ಬಾವಿಲ್ ಬೇಕಾದ್ರೂ ಇರ್ತಾನೆ, ಇಲ್ಲ ಕಾಡ್ನಲ್ಲಾರು ಇರ್ತಾನೆ, ಇಲ್ಲ ಅಂದ್ರೆ ನಿಮ್ಮ ಮನೆ ಒಳಗಡೆನಾರು ಇರ್ತಾನೆ. ಅದೆಲ್ಲ ನಿಮ್ಗೆ ಯಾಕೆ ಸರ್? ಮೊದಲು ನನಗೆ ಹೇಳೋ ಕಥೆನ ಕೇಳಿ. ಮಧ್ಯೆ ಈ ಥರ ಬಾಯಿ ಆಗ್ತಾ ಇದ್ರೆ ನನಗೆ ತಲೆ ಹಿಡಿಯುತ್ತೆ. ಅಲ್ಲ ತಲೆ ಕೆಡುತ್ತೆ. ಆಮೇಲೆ ಹುಚ್ಚ ಆಗ್ಬಿಡ್ತೀನಿ. ಆಮೇಲೆ ಗೊತ್ತಲ್ಲ, ನನ್ನ ಮೊದಲೇ ಊರಲ್ಲಿ ಹುಚ್ಚ ಅಂತ ಕರೀತಾರೆ. ಆ ಹುಚ್ಚಿನ ಗೆಟಪ್ನ ನಾನು ಇಲ್ಲಿ ತೋರಿಸ್ಬೇಕಾಗತ್ತೆ. ಮುಚ್ಕೊಂಡು ಈಗ ಕತೆ ಕೇಳಿ. ನಿಮ್ಗೆ ಓಕೆ ತಾನೆ? ಕತೆ ಹೇಳ್ತಾ ಇದ್ದೀನಿ, ಮಧ್ಯೆ ಮಾತಾಡ್ತಾರೆ. ಎಲ್ಲಿ ನಿಲ್ಸಿದ್ದೆ ಕತೆ? ಎಲ್ಲಿ ನೋಡಿ ಸರ್, ನೀವು ಮಧ್ಯೆ ಹಿಂಗೆ ಮಾತಾಡ್ಬಿಟ್ರೆ ನೋಡಿ ಕತೆನೇ ಮಾತಾಡ್ತು. ಎಲ್ಲಿಂದ ಹೇಳಿ? ಕರಿಮುಖದ ರಾಜ ಇದ್ದ. ಅಲ್ಲಿಂದ. ಬಾವಿ ಒಳಗಡೆ ಕರಿಮುಖದ ರಾಜ ಅಂತ ಒಳಗಡೆ ಇದ್ದ. ಅವನು ಕರಿಯ ಆದ್ರೂ ರೂಪದಲ್ಲಿ ರೂಪವಂತ, ಸಖತ್ತಾಗಿದ್ದ ನೋಡೋಕೆ. ದರ್ಶನ್ ತರ ಇದ್ನ, ಇಲ್ಲ ಸುದೀಪ್ ತರ ಇದ್ನ, ಇಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ತರ ಇದ್ನ? ಅದೆಲ್ಲ ನಿಮ್ಗೆ ಯಾಕೆ ಬೇಕು? ಮುಚ್ಕೊಂಡು ಕತೆ ಕೇಳು. ಅವನ ಆಡಳಿತ ನೋಡಿ ಅಲ್ಲಿನ ಜನರು ತುಂಬಾ ಖುಷಿ ಪಡ್ತಾ ಇದ್ರು. ಇವನೇನಾದ್ರೂ ಆ ರಾಜ್ಯದಲ್ಲಿ ಅಂದ್ರೆ ಆ ಸಾಮ್ರಾಜ್ಯದಲ್ಲಿ ರಾಜನಾಗದೆ ಇದ್ದಿದ್ರೆ ಆ ಸಾಮ್ರಾಜ್ಯ ಕತ್ತಲಿಂದ ಆವರಿಸುತ್ತಾ ಇತ್ತು. ಆಮೇಲೆ ಯಾಕೋ ಏನಾಯ್ತು? ಲೇ ಸೂರ್ಯ, ಮಾತಾಡೋ. ರೆಡಿ ಸರ್, ಏನೂ ಆಗಿಲ್ಲ. ಒಂದು ದಿನ ರಾಜನ ಬದುಕಿನಲ್ಲಿ ಒಂದು ಅಚ್ಚರಿ ಕಾದಿತ್ತು. ಆ ಅಚ್ಚರಿ ನೋಡಿ ಆ ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ರು. ಆ ಅಚ್ಚರಿ ಏನೋ ಗೊತ್ತಾ ಸರ್? ರಾಜ ಬೆಳಗಿನ ಜಾವ ಅಂದ್ರೆ ಒಂದು 4:30 ಅಷ್ಟರಲ್ಲಿ ಎದ್ದು ಕಣ್ಮುಚ್ಕೊಂಡೆ ದೇವರ ಹತ್ರ ಕೈ ಮುಗಿದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆವಾಗ ಕತ್ತಲೆಯಲ್ಲಿ ನಡ್ಕೊಂಡೇ ಹೋಗ್ತಾ ಇರಬೇಕಾದ್ರೆ ದೇವರ ಮನೆ ಸಿಗುತ್ತೆ. ಹೋಗ್ತಾನೆ, ಕೈ ಮುಗಿತಾನೆ. ಕೈ ಮುಗ್ತಾ ಹಂಗೇ ಕಣ್ಮುಚ್ಕೊಂಡಿರ್ತಾನೆ. ಕಣ್ಣು ಓಪನ್ ಮಾಡ್ತಾನೆ. ಅವಾಗ ಅವನಿಗೆ ಅಚ್ಚರಿ ಕಾದಿತ್ತು ಸರ್. ಅದೇನೆಂದರೆ ಎಲ್ಲ ಕತ್ತಲು. ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ, ಏನೂ ಕಾಣ್ತಾ ಇಲ್ಲ. ಆಮೇಲೆ
ಅವನ ಸಾಮ್ರಾಜ್ಯದ ಅವನ ಆಡಳಿತದಲ್ಲಿದ್ದ ಎಲ್ಲರನ್ನೂ ಕರೀತಾನೆ. ನನಗೆ ಯಾಕೆ ಹೀಗಾಯಿತು ಅಂತ ಚಿಕಿತ್ಸೆಯನ್ನು ತಗೋತಾನೆ. ಆದರೆ ಅವನ ಚಿಕಿತ್ಸೆ ಏನು ಫಲಿಸೋದಿಲ್ಲ. ಅವನ ಈ ಸ್ಥಿತಿ ನೋಡಿ ಜನರು, ಮಂತ್ರಿಗಳು, ಅವನ ಸೈನ್ಯಾಧಿಕಾರಿ ಎಲ್ಲ ತಲೆ ಕೆಟ್ಟಂತೆ ಒಳ್ಳೆ ಮುಗ್ಧ ಅಂದರೆ ಶಾಂತ ಸ್ಥಿತಿಯಲ್ಲಿ ಕೂತಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆಮೇಲೆ ಆ ಜನರು ಒಂದು ಡಿಸೈಡ್ ಮಾಡ್ತಾರೆ, ಇವನಿಗೆ ಯಾಕೆ ಹೀಗಾಯಿತು ಅಂತ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಕಣ್ಣಿನ ಸಂಬಂಧ ಬಗ್ಗೆ ತಿಳ್ಕೊಂಡಿರೋನ್ನ ಒಬ್ಬನನ್ನ ಕರೆಸ್ತಾರೆ. ಅವನು ಬರ್ತಾನೆ, ಚೆಕ್ ಮಾಡ್ತಾರೆ, ಯಾಕೆ ಹೀಗಾಯಿತು ಅಂತ. ಅದಕ್ಕೆ ಜನರು ಅವನನ್ನು ಕೇಳಿದಾಗ ಆ ಡಾಕ್ಟರ್ ಅವರಿಗೆ ಉತ್ತರ ಹೇಳ್ತಾನೆ, ಇವನು ದಿನವಿಡೀ ಫೋನ್ ನೋಡ್ತಿದ್ದ, ಕಂಪ್ಯೂಟರ್ ನೋಡ್ತಿದ್ದ, ಲ್ಯಾಪ್ಟಾಪ್ನಲ್ಲೇ ವರ್ಕ್ ಮಾಡ್ತಿದ್ದ, ದಿನ ರೀಲ್ಸ್ ಮಾಡೋದು, ಅದು ಮಾಡೋದು, ಏನೇನೋ ವಿಡಿಯೋ ನೋಡೋದು, ಇದನ್ನೆಲ್ಲ ಮಾಡ್ತಿದ್ರೋದ್ರಿಂದ ಇವನಿಗೆ ಕಣ್ಣೋಗಿದೆ ಅಂತ ಆ ಡಾಕ್ಟರ್ ಆ ಜನರಿಗೆ ಮತ್ತು ಮಂತ್ರಿಗೆ ಅವನ ಸೈನ್ಯಾಧಿಪತಿಗಳಿಗೆ ಹೇಳ್ತಾನೆ. ಇವಾಗ ಕರಿಮುಖದ ರಾಜ ಎಲ್ಲಿದ್ದಾನೆ? ಇಲ್ಲೇ ನನ್ನ ಮುಂದೆ ಕೂತಿದ್ದನಲ್ಲ, ಇವನೇ ಆ ಕರಿಮುಖದ ರಾಜ. ದಿನವಿಡೀ ರೀಲ್ಸ್ ನೋಡೋದು, ಫೋನ್ ನೋಡೋದು, ಪಿಕ್ಚರ್ ನೋಡೋದು, ಯಾವ ರೀತಿಯ ವಿಡಿಯೋಗಳು ನೋಡೋದು, ಇದೇ ದಿನವಿಡೀ ಮಾಡ್ತಾ ಇದ್ರೆ ಒಂದು ಕಣ್ಣಿನ ಸಮಸ್ಯೆ ಆಗದೆ ಇನ್ನೇನಾಗುತ್ತೆ ಹೇಳಿ? ಅದೇ ಒಟ್ಟಾರೆ ಆಗಿ ನನ್ನ ಕತೆ ಹೇಳಿದ್ದಿಷ್ಟೆ. ಒಂದು ಊರು ಅಂದರೆ ನಮ್ಮ ದೇಹ, ಆ ಊರಿನ ಮಧ್ಯೆ ಒಂದು ಕಾಡು ಅಂದರೆ ಕಣ್ಣಿನ ರೆಪ್ಪೆ ಮಧ್ಯೆ ಒಂದು ಬಾವಿ ಇದೆ. ಆ ಬಾವಿನೇ ನಮ್ಮ ಕಣ್ಣಿನ ಆ ಬಾವಿ ಒಳಗಡೆ ಇರೋ ಹಾಲಂದರೆ ನಮ್ಮ ಕಣ್ಣಿನ ಸುತ್ತ ಇರೋ ಈ ಬಿಳಿ ಪದರ. ಆ ಬಿಳಿ ಪದರ ಮಧ್ಯೆ ಒಂದು ರಾಜ ಕೂತಿದ್ದಾನೆ. ಆ ರಾಜನೇ ಈ ಕಾರ್ನಿಯಾಗೆ ಏನಾದರೂ ಆಯಿತು ಅಂದರೆ ನಮ್ಮ ಜೀವನನೇ ಕತ್ಲು, ಅಂದರೆ ನಮ್ಮ ಸಾಮ್ರಾಜ್ಯನೇ ಎಲ್ಲ ವ್ಯರ್ಥ. ಅದೇ ಈ ಕಥೆಯ ಉದ್ದೇಶ. ಅತಿಯಾಗಿ ಫೋನ್ ನೋಡೋದ್ರಿಂದ, ಲೈಟ್ಗಳು ನೋಡೋದ್ರಿಂದ, ಮತ್ತು ಸಿನಿಮಾಗಳು ಮತ್ತು ಲ್ಯಾಪ್ಟಾಪ್ನ ಮುಂದೆ ಕೂತ್ಕೊಳ್ಳೋದ್ರಿಂದ ಕಣ್ಣಿನ ಸಮಸ್ಯೆ ಉಂಟಾಗೇ ಆಗುತ್ತೆ. ಇದನ್ನೆಲ್ಲ ಯೂಸ್ ಮಾಡದೇ ಇರೋಕ್ಕಂತೂ ಆಗಲ್ಲ, ಬಟ್ ಲಿಮಿಟಾಗಿ ಯೂಸ್ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆದರೆ ಡ್ಯಾಶ್ ಮಾಡಿ.